ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರ ಮತ್ತು ಯಾವ ಲಕ್ಷ್ಮಿಯನ್ನು ಪೂಜಿಸಿದರೆ ಯಾವ ವರ ಸಿಗುತ್ತದೆ ಎನ್ನುವುದನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಒಬ್ಬಳೇ ಆದ ಶ್ರೀ ಮಹಾಲಕ್ಷ್ಮಿಯನ್ನು 8 ಪ್ರಕಾರಗಳಲ್ಲಿ ಅಂದರೆ ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಎಂದು ಆರಾಧಿಸಲ್ಪಡ್ತಾಳೆ. ಶಾಶ್ವತ ಸಂಪತ್ತು ಮತ್ತು ಆಧ್ಯಾತ್ಮಿಕ ವೃದ್ಧಿಗಾಗಿ ನಾವು ಆದಿಲಕ್ಷ್ಮಿಯನ್ನು ಪೂಜಿಸಬೇಕು. ದ್ವಿಭುಜಾಂ ಚ ದ್ವಿನೇತ್ರಾಂ ಚ ಸಾಭಯಾಂ ವರಧಾನ್ವಿತಾಂ ಪುಷ್ಪಮಾಲಾಧರಂ ದೇವಿಂ ಅಂಬುಜಾಸನ ಸಂಸ್ಥಿತಾಂ ಪುಷ್ಪತೋರಣ ಸಂಯುಕ್ತಾಂ ಪ್ರಭಾಮಂಡಲಮಂಡಿತಾಂ ಸರ್ವಲಕ್ಷಣ ಸಂಯುಕ್ತಾಂ ಸರ್ವಾಭರಣಭೂಷಿತಾಂ ಪೀತಾಂಬರಧರಂ ದೇವಿಂ ಮುಕುಟೇ ಚಾರುಬಂಧನಾಂ ಸ್ತನೋನ್ನತಿ ಸಮಾಯುಕ್ತಂ ಪಾರ್ಶ್ವಯೋಹ ದೀಪಶಕ್ತಿಕಾಂ ಸೌಂದರ್ಯನಿಲಯಾಂ ಶಕ್ತಿಂ ಆದಿಲಕ್ಷ್ಮೀಮಹಂ ಭಜೆ. ಸಂತಾನಲಕ್ಷ್ಮಿ ಮಕ್ಕಳಾಗುವಂತೆ ಆಶೀರ್ವಾದ ನೀಡುತ್ತಾಳೆ ಮತ್ತು ಕುಟುಂಬದ ಯೋಗಕ್ಷೇಮ ಕಾಪಾಡುತ್ತಾಳೆ. ಜಟಾ ಮುಕುಟ ಸಂಯುಕ್ತಾಂ ಸ್ಥಿರಾಸನ ಸಮನ್ವಿತಾಂ ಅಭಯಂ ಕಟಕಂ ಚೈವ ಪೂರ್ಣಕುಂಭಂ ಖರದ್ವಯೇ ಕಂಚುಕಂ ಚನ್ನವೀತಂ ಚ ಮೌಕ್ತಿಕಂ ಚಾಪಿ ಧಾರಿಣಿಂ ದೀಪಚಾಮರ ಹಸ್ತಾಭಿಃ ಸೇವಿತಾಂ ಪಾರ್ಶ್ವಯೋಹ ದ್ವಯೋಃ ಬಾಲಸೇನಾನಿ ಸಂಕಾಶಾಂ ಕರುಣಾಪೂರಿತಾನನಾಂ ಮಹಾರಾಜ್ಞಿಂ ಚ ಸಂತಾನಲಕ್ಷ್ಮಿ ಇಷ್ಟಾರ್ಥ ಸಿದ್ಧಯೇ. ಶಕ್ತಿ ಮತ್ತು ಅಧಿಕಾರ ಪ್ರಾಪ್ತಿಗಾಗಿ ಗಜಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಚತುರ್ಭುಜಾಂ ಮಹಾಲಕ್ಷ್ಮಿಂ ಗಜಯುಗ್ಮ ಸುಪೂಜಿತಾಂ ಪದ್ಮಪತ್ರಾಭನಯನಾಂ ವರಾಭಯಕರೋಜ್ವಲಾಂ ಊರ್ಧ್ವೇ ಕರದ್ವಯೇ ಚಾಬ್ಜಂ ದದಿತಿಂ ಶುಕ್ಲವಸ್ತ್ರಕಾಂ ಪದ್ಮಾಸನೆ ಸುಖಾಸೀನಂ ಗಜಲಕ್ಷ್ಮೀಮಹಂ ಭಜೆ. ವಸ್ತು ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಗಾಗಿ ನಾವು ಧನಲಕ್ಷ್ಮಿಯನ್ನು ಪೂಜಿಸಬೇಕು. ಕಿರೀಟ ಮುಕುಟೋಪೇತಾಂ ಸ್ವರ್ಣವರ್ಣ ಸಮನ್ವಿತಾಂ ಸರ್ವಾಭರಣ ಸಂಯುಕ್ತಾಂ ಸುಖಾಸನ ಸಮನ್ವಿತಾಂ ಪರಿಪೂರ್ಣಂ ಚ ಕುಂಭಂ ಚ ದಕ್ಷಿಣೇನ ಕರೇಣ ತು ಚಕ್ರಂ ಬಾಣಂ ಚ ತಾಂಬೂಲಂ ತಥಾ ವಾಮಕರೇಣ ತು ಶಂಖಂ ಪದ್ಮಂ ಚ ಚಾಪಂ ಚ ಕುಂಡಿಕಾಮಪಿ ಧಾರಿಣಿಂ ಸತ್ಕಂಚುಕ್ಕಸ್ತನಿಂ ಧ್ಯಾಯೇತ್ ಧನಲಕ್ಷ್ಮಿಂ ಮನೋಹರಾಂ. ಆಹಾರ ಮತ್ತು ಪೋಷಣೆಯ ಸಮೃದ್ಧಿಗಾಗಿ ಧಾನ್ಯಲಕ್ಷ್ಮಿಯನ್ನು ಧ್ಯಾನಿಸಬೇಕು. ವರದಾಭಯ ಸಂಯುಕ್ತಾಂ ಕಿರೀಟ ಮುಕುಟೋಜ್ವಲಾಂ ಅಂಬುಜಂ ಚೇಕ್ಷುಶಾಲಿಂ ಚ ಕದಂಬ ಫಲದ್ರೋಣಿಕಾಂ ಪಂಕಜಂ ಚಾಷ್ಟಹಸ್ತೇಷು ದದಾನಂ ಶುಕ್ಲರೂಪಿಣಿಂ ಕೃಪಾಮೂರ್ತಿಂ ಜಟಾಜೂಟಾಂ ಸುಖಾಸನ ಸಮನ್ವಿತಾಂ ಸರ್ವಾಲಂಕಾರ ಸಂಯುಕ್ತಾಂ ಸರ್ವಾಭರಣಭೂಷಿತಾ ಮದಮತ್ತಾ ಮನೋಹಾರಿ ರೂಪಾಂ ಧಾನ್ಯಶ್ರೀಯಂ ಭಜೆ. ಧೈರ್ಯ, ಶಕ್ತಿ ಮತ್ತು ಪರಿಶ್ರಮಕ್ಕಾಗಿ ನಾವು ಧೈರ್ಯಲಕ್ಷ್ಮಿಯನ್ನು ಸ್ತುತಿಸಬೇಕು. ಅಷ್ಟಬಾಹುಯುತಾಂ ಲಕ್ಷ್ಮೀಂ ಸಿಂಹಾಸನವರಸ್ಥಿತಾಂ ತಪ್ತಕಾಂಚನ ಸಂಕಾಶಾಂ ಕಿರೀಟ ಮಕುಟೋಜ್ವಲಾಂ ಸ್ವರ್ಣಕಂಚುಕ ಸಂಯುಕ್ತಾಂ ಚನ್ನವೀತಧರಾಂ ತಥಾ ಅಭಯಂ ವರದಂ ಚೈವ ಭುಜಯೋಃ ಸವ್ಯವಾಮಯೋಃ ಚಕ್ರಂ ಶೂಲಂ ಚ ಬಾಣಂ ಚ ಶಂಖಂ ಚಾಪಂ ಕಪಾಲಕಂ ದದತಿಂ ಧೈರ್ಯಲಕ್ಷ್ಮೀಂ ಚ ನವತಾಲಾತ್ಮಿಕಾಂ ಭಜೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಗೆಲುವಿಗಾಗಿ ನಾವು ವಿಜಯಲಕ್ಷ್ಮಿಯನ್ನು ಸ್ತುತಿಸಬೇಕು. ಅಷ್ಟಬಾಹುಯುತಾಂ ದೇವಿಂ ಸಿಂಹಾಸನವರಸ್ಥಿತಾಂ ಸುಖಾಸನಂ ಸುಕೇಶಿಂ ಚ ಕಿರೀಟ ಮಕುಟೋಜ್ವಲಾ ಶ್ಯಾಮಾಂಗಿಂ ಕೋಮಲಾಕಾರಂ ಸರ್ವಾಭರಣಭೂಷಿತಾಂ ಖಡ್ಗಂ ಪಾಶಂ ತಥಾ ಚಕ್ರಂ ಅಭಯಂ ಸವ್ಯಹಸ್ತಕೆ ಕೇಟಕಂ ಚಾಂಕುಶಂ ಶಂಖಂ ವರದಂ ವಾಮಹಸ್ತಕೆ ರಾಜರೂಪಧರಂ ಶಕ್ತಿಂ ಪ್ರಭಾ ಸೌಂದರ್ಯ ಶೋಭಿತಾಂ ಹಂಸಾರೂಢಂ ಸ್ಮರೇ ದೇವಿಂ ವಿಜಯಾಂ ವಿಜಯಾಪ್ತಯೇ. ಬುದ್ಧಿ ಮತ್ತು ಜ್ಞಾನಕ್ಕಾಗಿ ನಾವು ವಿದ್ಯಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು. ಚತುರ್ಭುಜಾಂ ದ್ವಿನೇತ್ರಾಂ ಚ ವರಾಭಯಕರಾನ್ವಿತಾಂ ಅಬ್ಜದ್ವಯಕರಾಂಭೋಜಾಂ ಅಂಬುಜಾಸನ ಸಂಸ್ಥಿತಾಂ ಸಸುವರ್ಣ ಕಠೋರಾಭ್ಯಂ ಪ್ಲಾವ್ಯಮಾನಂ ಮಹಾಶ್ರಯಂ ಸರ್ವಾಭರಣ ಶೋಭಾಢ್ಯಂ ಶುಭ್ರವಸ್ತ್ರೋತ್ತರೀಯಕಾಂ ಚಾಮರಗ್ರಹನಾರೀಭಿಃ ಸೇವಿತಾಂ ಪಾರ್ಶ್ವಯೋದ್ವಯೋಃ ಆಪಾದಲಂಬಿವಸನಾಂ ಕರಂಡಮಕುಟಾಂ ಭಜೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶೆಟೀಸ್ ಇನ್ಫೋ.